ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ನಾವು ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡೋಕೆ ಆಗಲ್ಲ ಅಂತ ಅನ್ಕೋತೀವಿ. ಆದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಮಾತ್ರ ಟಾಪ್ 1% ನಲ್ಲಿ ಇರಬಲ್ಲ. ಆದ್ರೆ ಈ ಟಾಪ್ 1% ನಲ್ಲಿರೋಕೆ ನಾವು ಒಂದು ಸಿಸ್ಟಮ್ಯಾಟಿಕ್ ರೇಷಿಯೋನ ಅನುಸರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಮನುಷ್ಯನ ದೇಹವು ಅದೆಷ್ಟೋ ಅದ್ಭುತ ಕೆಲಸಗಳನ್ನು ಮಾಡಬಲ್ಲ ಒಂದು ಮಷಿನ್ ಇದ್ದಂಗೆ. ಆದ್ರೆ ಈ ಮಷಿನ್ಗಳ ರೀತಿಯೇ ನಮ್ಮ ಬಾಡಿಗೆ ಕೂಡ ಮೇಂಟೆನೆನ್ಸ್ ಅಂಡ್ ಕೇರಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಜನ ತಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗಬೇಕು ಅಂತ ಅನ್ಕೋತಾರೆ, ಹಾಗೆ ತುಂಬಾ ಅದ್ಭುತವಾಗಿ ಮಾತನಾಡ್ತಾರೆ. ಆದ್ರೆ ಏನ್ ಪ್ರಯೋಜನ? ಅವರು ತಮ್ಮ ಬಾಡಿ ಅಂಡ್ ಮೈಂಡ್ ನ ಕೆಟ್ಟ ಅಭ್ಯಾಸಗಳಿಂದ ಹಾಳು ಮಾಡ್ಕೋತಿರ್ತಾರೆ. ಆದ್ದರಿಂದಲೇ ಅವರೆಲ್ಲ ಅವರೇಜ್ ಆಗಿ ಜೀವನಕ್ಕೆ ಅರ್ಥ ಇಲ್ದಂತೆ ಎಲ್ರಿಗಿಂತ ಸ್ಯಾಡ್ ಸಿಚುವೇಶನ್ ನಲ್ಲಿ ಜೀವಿಸ್ತಿರ್ತಾರೆ. ಈ ಸಕ್ಸಸ್ ಬಗ್ಗೆ ಮಾತನಾಡುವಾಗ ಯಾರೇ ಆಗ್ಲಿ ಈ ಡೈಲಿ ರೂಟೀನ್ ನ ಕೀಳಾಗಿ ನೋಡಬಾರ್ದು. ಯಾಕಂದ್ರೆ ಈಗ ನಾನು ಶೋ ಮಾಡುವಂತಹ ಈ ಡೈಲಿ ರೂಟೀನ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಹಾಗೆ ಇದು ನಿಮ್ಮ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್ ನ ತುಂಬಾ ಪವರ್ಫುಲ್ ಆಗಿ ಚೇಂಜ್ ಮಾಡುವುದರ ಜೊತೆಗೆ ಅವುಗಳನ್ನು ಕಂಟ್ರೋಲ್ಗೆ ತರುತ್ತೆ. ಹಾಗೆ ನಿಮ್ಮ ಗುರಿಗಳನ್ನು ಮುಟ್ಟಲು ಬೇಕಾದ ಎನರ್ಜಿ, ಫೋಕಸ್ ಅಂಡ್ ಪ್ರೊಡಕ್ಟಿವಿಟಿನ ಈ ರೊಟೀನ್ ನಿಮಗೆ ಕೊಡುತ್ತೆ. ಅಷ್ಟಕ್ಕೂ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಪ್ರತಿದಿನ ಪಾಲಿಸಬೇಕಾದ ರೊಟೀನ್ಗಳು ಯಾವಂತ ತಿಳಿಯೋಕ್ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ರೀತಿಯ ಆಸಕ್ತಿಕರ ವಿಷಯಗಳನ್ನು ತಿಳಿಯೋಕೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೆಪ್ 1, ಮೇಕಪ್ ಅರ್ಲಿ. ನೀವು ನಿಮ್ಮ ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ನೀವು ನಿಮ್ಮ ಡೇನ ರೈಟ್ ಟೈಮ್ ನಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ನಿಮ್ಮ ಡೇನ ಅಟ್ಯಾಕ್ ಮಾಡೋಕೆ ರೆಡಿ ಆಗ್ಬೇಕು. ಕೆಲವರು ನಾವು ಬೆಳಿಗ್ಗೆ ಎದ್ದ ಮಾತ್ರಕ್ಕೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗ್ಬಿಡ್ತೀವ ಅಂತ ಅನ್ಕೋತಿರ್ತಾರೆ. ಇಂತಹವರೆಲ್ಲ ಬೆಳಿಗ್ಗೆ ತಮ್ಮ ಬೆಡ್ ಗಳಿಂದ ಎದ್ದೋಳೋ ಸಾಹಸ ಕೂಡ ಮಾಡಲ್ಲ. ಅಂದ್ರೆ ಇವರೆಲ್ಲ ಚಿಕ್ಕ ಮಕ್ಕಳ ರೀತಿ ಕಂಫರ್ಟ್ ಝೋನ್ ನಲ್ಲಿ ಇರೋಕೆ ಇಷ್ಟಪಡ್ತಾರೆ. ಒಂದ್ ವೇಳೆ ನೀವು ಚಿಕ್ಕ ಮಕ್ಕಳಲ್ಲ ಅಂತ ಅನ್ಸಿದ್ರೆ ಮಾತ್ರ ಇವತ್ತಿನಿಂದಲೇ ಬೆಳಿಗ್ಗೆ ಬೇಗ ಎದ್ದೋಳೋದನ್ನ ರೂಢಿಸ್ಕೊಳ್ಳಿ. ಅಷ್ಟಕ್ಕೂ ನಾವು ಬೆಳಿಗ್ಗೆ ಬೇಗ ಎದ್ದೋಳೋದ್ರಿಂದ ನಮ್ಗೇನ್ ಪ್ರಯೋಜನ ಅನ್ನೋ ಡೌಟ್ ನಿಮ್ಗೆ ಕೂಡ ಬಂದಿರಬೇಕು ಅಲ್ವಾ? ನಾವು ಬೆಳಿಗ್ಗೆ ಬೇಗ ಯಾಕೆ ಎದ್ದೇಳ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ಕಿಕ್ ಸಿಗುತ್ತೆ. ಹಾಗೆ ನಿಮ್ಮ ಡೇನ ಪಾಸಿಟಿವ್ ಆಟಿಟ್ಯೂಡ್ ನಿಂದ ಸ್ಟಾರ್ಟ್ ಮಾಡೋಕೆ ನಿಮ್ಮ ಕೈಲಿ ಒಂದು ರೀತಿಯ ಕಂಟ್ರೋಲ್ ಸಿಗುತ್ತೆ. ಬೆಳಗ್ಗೆ ಬೇಗ ಹೇಳುವವರು ಹೆಚ್ಚಾಗಿ ಆಕ್ಟಿವ್ ಆಗಿ, ಪ್ರೊಡಕ್ಟಿವ್ ಆಗಿ, ಹಾಗೆ ಹೆಚ್ಚಾಗಿ ಬೆಟರ್ ಡಿಸಿಷನ್ಸ್ ಗಳನ್ನು ತಗೋತಿರ್ತಾರೆ. ಪ್ರಪಂಚದಲ್ಲಿರುವ ಬಹಳಷ್ಟು ಸಾಧಕರು ಬೆಳಿಗ್ಗೆ ಬೇಗ ಎದ್ದು ತಮ್ಮ ಡೇನ ತುಂಬಾ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡೋಕೆ ಪ್ರಯತ್ನಿಸ್ತಾರೆ. ದಿನಪೂರ್ತಿ ಮಂಚದ ಮೇಲೆ ಮಲಗೋದ್ರಿಂದ ಅವ್ರಿಗೆ ಸಿಗೋದಾದ್ರೂ ಏನೂ ಇಲ್ಲ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಆದ್ರಿಂದಲೇ ಅವರು ಲೇಟ್ ಆಗಿ ಹೇಳೋದನ್ನ ಅವಾಯ್ಡ್ ಮಾಡ್ತಿರ್ತಾರೆ. ಹಾಗೆ ಈ ಲೇಟ್ ಆಗಿ ಎದ್ದೇಳೋದನ್ನ ಯಾವುದೇ ರೀತಿಯ ಗೋಲ್ಸ್ ಇಲ್ಲದವರಿಗೆ, ಸೋಂಬೇರಿಗಳಿಗೆ ಬಿಟ್ಬಿಡ್ತಾರೆ. ನಮ್ಮ ಡೇ ತುಂಬಾ ಅಟ್ರಾಕ್ಟಿವ್ ಆಗಿ ಇರಬೇಕು ಅಂದ್ರೆ ನಾವು ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗಡೆನೆ ಎದ್ದು ಬಿಡಬೇಕು. ಯಾಕಂದ್ರೆ ಬೆಳಿಗ್ಗೆ 10 ರಿಂದ 12 ಗಂಟೆವರೆಗೂ ಬೆಡ್ ಮೇಲೆನೆ ಮಲ್ಕೊಂಡು ಸಾಧನೆ ಮಾಡಿರೋರ್ನ ನೀವು ಎಲ್ಲಿ ನೋಡಿರಕ್ಕಿಲ್ಲ. ಆದ್ರಿಂದಲೇ ಅಟ್ಲೀಸ್ಟ್ ಸನ್ ಬರೋಕ್ ಮುಂಚೆನೆ ಎದ್ದು ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ನೀವು ಬೆಳಿಗ್ಗೆ ಬೇಗ ಹೇಳೋದ್ರಿಂದ ವರ್ಷಕ್ಕೆ 45 ದಿನ ನಿಮ್ಮ ಲೈಫ್ಗೆ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅದು ಹೆಂಗಂದ್ರೆ ಮಾರ್ನಿಂಗ್ 9 ವರೆಗೆ ಮಲ್ಗೋರು ಇಂದಿನಿಂದ ಮಾರ್ನಿಂಗ್ 6ಗೆ ಎದ್ದೇಳಿ. ಇದರಿಂದ ನಿಮಗೆ ಡೈಲಿ 3 ಅವರ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಡೈಲಿ 3 ಅವರ್ಸ್ ಅಂದ್ರೆ ವೀಕ್ಲಿ 21 ಅವರ್ಸ್, ಮಂತ್ಲಿ 90 ಅವರ್ಸ್, ಇಯರ್ಲಿ 1080 ಅವರ್ಸ್. ಅಂದ್ರೆ ವರ್ಷದಲ್ಲಿ 45 ದಿನ ಎಕ್ಸ್ಟ್ರಾ ವರ್ಕಿಂಗ್ ಡೇಸ್ ನಿಮಗೆ ಸಿಗುತ್ತೆ. ಈ 45 ದಿನಗಳನ್ನ ಯಾವ ರೀತಿ ಬಳಸ್ಕೊಂಡು ನೀವು ಸಾಧಕರಾಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಸ್ಟೆಪ್ 2, ಫಾಸ್ಟಿಂಗ್ ಅಂದ್ರೆ ಉಪವಾಸ. ಹೊಟ್ಟೆ ಹಸಿವಿನಿಂದಿರೋ ಹಂಗ್ರಿ ಚಿರತೆ ತುಂಬಾ ಡೇಂಜರಸ್. ಹೊಟ್ಟೆ ಹಸಿವಿನಲ್ಲಿರುವಾಗ ಅವು ತುಂಬಾ ಶಾರ್ಪ್ ಆಗಿ, ಡೇಂಜರಸ್ ಆಗಿ ತಯಾರಾಗ್ತವೆ. ಆ ಸಮಯದಲ್ಲಿ ಅವುಗಳ ಸೆನ್ಸಸ್ ಅನ್ನೋವು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರ್ತವೆ. ಈ ಹೊಟ್ಟೆ ಹಸಿವು ಅನ್ನೋದು ಒಂದು ಸೂಪರ್ ಪವರ್ ಅಂತಾನೆ ಹೇಳಬಹುದು. ಈ ಮಾಡರ್ನ್ ವರ್ಲ್ಡ್ ನಲ್ಲಿ ಇದನ್ನು ಯಾರು ಸರಿಯಾಗಿ ಬಳಸ್ಕೊತಿಲ್ಲ. ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರ ಡೈಲಿ ಲೈಫ್ ನಲ್ಲಿ ಏನೂ ಸಾಧನೆ ಮಾಡ್ತಿದ್ದಂಗೆನೆ ಹೊಟ್ಟೆ ತುಂಬಿಸ್ಕೊತಿದ್ದಾರೆ. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಎ ಫುಲ್ ಬೆಲ್ಲಿ ಈಸ್ ಮದರ್ ಆಫ್ ದಿ ಆಲ್ ಏವೆಲ್ ಅಂತ. ಈ ಗಾದೆ ಅದೆಷ್ಟು ಸತ್ಯನೋ ಗೊತ್ತಿಲ್ಲಗ್ಲಿ, ಹೊಟ್ಟೆ ತುಂಬಿದ ಕೂಡಲೇ ಅದಕ್ಕೆ ರಿಸಲ್ಟ್ ಆಗಿ ಪೂರ್ ಪರ್ಫಾರ್ಮೆನ್ಸ್ ಅಂಡ್ ಲೇಸಿನೆಸ್ ನಮ್ಗೆ ಬಂದೇ ಬರ್ತವೆ. ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಗೆ ಮೊದಲು ನಿದ್ದೆ ಬರುತ್ತೆ, ಆ ನಂತರ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಇದರಿಂದ ನಮ್ಮ ಡೇ ಅಂಡ್ ಟೈಮ್ ಎರಡೂ ವೇಸ್ಟ್ ಆಗ್ತವೆ. ನಮ್ಮ ಜೀವನದಲ್ಲಿ ನಾವು ಹೈಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಮ್ಗೇನೆ ನಾವು ಕೆಲವು ರೂಲ್ಸ್ ಗಳನ್ನು ಇಟ್ಕೋಬೇಕಾಗುತ್ತೆ. ಮೊದಲು ನಾವು ನಮ್ಮ ಹೊಟ್ಟೆಯನ್ನು ಪೂರ್ತಿಯಾಗಿ ತುಂಬಿಸ್ಕೋಬಾರ್ದು. ಒಂದು ವೇಳೆ ನೀವು ಚಿಕ್ಕ ವಯಸ್ಸಿನಿಂದ ಶ್ರೀಮಂತಿಕೆಯಲ್ಲಿ ಬೆಳೆದಿದ್ರೆ ಇದು ಸ್ವಲ್ಪ ಕಷ್ಟ ಕೂಡ ಆಗಬಹುದು. ಆದ್ರೆ ಯಾರು ತಮ್ಮ ಜೀವನದಲ್ಲಿ ಸಾಧಕರಾಗಬೇಕು ಅಂತ ಅನ್ಕೋತಾರೋ ಅವರು ಹೊಟ್ಟೆ ಹಸಿವು ಅನ್ನೋ ಸೂಪರ್ ಪವರ್ ನ ಸಾಧಿಸುತ್ತಿರ್ತಾರೆ. ನೀವು ಹೊಟ್ಟೆ ಹಸ್ಕೊಂಡು ಇದ್ದಾಗ ನಿಮ್ಮ ಗೋಲ್ಸ್ ಗಳ ಕಡೆ ಕಾನ್ಸಂಟ್ರೇಷನ್ ಕೊಡಿ. ಅಟ್ಲೀಸ್ಟ್ ನೀವು ಊಟಕ್ಕೆ ಮುಂಚೆನೆ ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಬುಕ್ಸ್ ಓದೋದು,
ಪುಷಪ್ಸ್ ಮಾಡೋದು, ನಿಮ್ಮ ಪರ್ಸನಲ್ ಕೆಲಸಗಳನ್ನು ಮುಗಿಸೋದು ಅಥವಾ ಜಿಮ್ ಮಾಡೋದು, ಈ ಎಲ್ಲ ಕೆಲಸಗಳನ್ನ ಮುಗಿಸಿದ ಮೇಲೆನೆ ನಿಮ್ಮ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ವಾಟರ್ ಇಲ್ಲ ಕಾಫಿ ಕುಡಿತಾ, ಜ್ಯೂಸ್ ಕುಡಿತಾ ನಿಮ್ಮ ಹಸಿವನ್ನು ಹಾರ್ಡ್ ವರ್ಕ್ ಗೋಸ್ಕರ ಬಳಸಿದ್ರೆ ಆ ರಿಸಲ್ಟ್ ಗಳನ್ನು ನೋಡಿ ನೀವೇ ಶಾಕ್ ಆಗ್ತೀರಾ. ಹಾಗೆ ನೀವು ಹಸಿವಿನಿಂದ ಇದ್ದಾಗ ನಿಮ್ಮ ಬಾಡಿ ಎಷ್ಟು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡುತ್ತೋ ಅಂತ ನಿಮ್ಗೇನೆ ಗೊತ್ತಾಗುತ್ತೆ. ಯಾವಾಗ್ಲೂ ನಿಮ್ಮ ಸ್ಟಮಕ್ ಫುಡ್ ನ ಡೈಜೆಸ್ಟ್ ಮಾಡ್ತಾ ಬಿಸಿ ಇಲ್ದಿದ್ರೆ ನಿಮ್ಮ ಪವರ್ ಏನಂತ ನಿಮ್ಗೇನೆ ಅರ್ಥ ಆಗುತ್ತೆ. ಸ್ಟಾರ್ಟಿಂಗ್ ಇದು ನಿಮಗೆ ಕಷ್ಟ ಅಂತ ಅನ್ಸ್ಬೋದು, ಆದ್ರೂ ನೀವು ವೀಕ್ಲಿ 1 or 2 days ಫಾಸ್ಟಿಂಗ್ ಇದ್ರೆ ಸಾಕು, ಅದ್ರ ರಿಸಲ್ಟ್ ಏನಂತ ನಿಮ್ಗೇನೆ ಅರ್ಥ ಆಗುತ್ತೆ. ಸ್ಟೆಪ್ 3 ಬ್ಲಡ್ ಫ್ಲೋ. ನಿಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಯಾವಾಗ್ಲೂ ಫ್ಲೋ ಆಗ್ತಾನೆ ಇರಬೇಕು. ಇದಕ್ಕೋಸ್ಕರ ನೀವು ಪ್ರತಿನಿತ್ಯ ಆ ಕಡೆ ಈ ಕಡೆ ಸುತ್ತುತ್ತಾ ಇಲ್ಲ ವರ್ಕೌಟ್ ಮಾಡ್ತಾ ಇರಿ. ನೀವು ಮಲ್ಟಿಪಲ್ ಟೈಮ್ಸ್ ಆ ಕಡೆ ಈ ಕಡೆ ಚಲಿಸೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ನಿಮ್ಮ ಬ್ಲಡ್ ಫ್ಲೋ ಕೂಡ ಚೆನ್ನಾಗಿರುತ್ತೆ. ಆದ್ರಿಂದಲೇ ಈ ಕೂಡಲೇ ನಿಮ್ಮ ಡೆಸ್ಕ್ ನಿಂದ ಇದ್ದು ಕೆಲವು ಏರ್ ಸ್ಕ್ವಾಟ್ಸ್ ಪುಷಪ್ಸ್ ಗಳನ್ನು ಮಾಡಿ. ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಹೆಲ್ತ್ ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಹಾಗೆ ಬ್ಲಡ್ ಅಂಡ್ ಆಕ್ಸಿಜನ್ ನಿಮ್ಮ ಬಾಡಿ ಪೂರ್ತಿ ಫ್ಲೋ ಆಗ್ತಾ ಎಲ್ಲ ಆರ್ಗನ್ ಗಳನ್ನು ಆಕ್ಟಿವ್ ಮಾಡಿ ಎವ್ರಿ ಆರ್ಗನ್ ಕೆಲಸ ಮಾಡೋ ತರ ಮಾಡ್ತವೆ. ಹಾಗೆ ನಿಮ್ಮ ಬ್ರೈನ್ ನ ಶಾರ್ಪ್ ಆಗಿ ಹೆಲ್ತಿಯಾಗಿ ಇಡೋಕೆ ಕೂಡ ಈ ಬ್ಲಡ್ ಫ್ಲೋ ಅನ್ನೋದು ಸಹಾಯ ಮಾಡುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಈ 75 days ಚಾಲೆಂಜ್ ನ ಆಕ್ಸೆಪ್ಟ್ ಮಾಡ್ತಿದ್ರ ಅಂದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.